ಮಾಡ್ತಾರೆ. ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೆ ಏನು ಸಂಬಂಧ? ತಮ್ಮ ರಾಜ್ಯದೊಳಗೆ ತಾವು ಮರಾಠಿಗರ ಬಗ್ಗೆ ಮಾತಾಡಲಿ, ಮರಾಠದ ಬಗ್ಗೆ ಮಾತಾಡಲಿ. ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು. ನಮ್ಮ ಕರ್ನಾಟಕದ ಕನ್ನಡನೇ ಸಾರ್ವಭೌಮ, ಕನ್ನಡನೇ ಒಂದು ನಮ್ಮ ಭಾಷೆಗೆ ಯಾರನ್ನೂ ಕೇಳೋಂಥ ಪ್ರಶ್ನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಕನ್ನಡದ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಅನ್ನೋ ಪ್ರಶ್ನೆ ಇಲ್ಲ. ಹೋಗಲಿ ಸುಪ್ರೀಂ ಕೋರ್ಟಿಗೆ, ನ್ಯಾಯಾಲಯ ಏನು ಹೇಳ್ತಾ ನೋಡೋಣ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಬಗ್ಗೆ ನಾವು ಮಹಾರಾಷ್ಟ್ರದಾಗ ಒಂದು ಬೋರ್ಡ್ ಬರ್ರಿ ಅಂತ ಹೇಳ್ತಾ ಇದ್ದೀವಿ. ಮಹಾರಾಷ್ಟ್ರದಾಗ 60% ಕನ್ನಡ ಬೋರ್ಡ್ ಹಾಕ್ರಿ ಅಂತ ಹೇಳಕತ್ತೀವಿ. ನಾವು ಕರ್ನಾಟಕದಾಗ ಹೇಳಕತ್ತೀವಿ ರೀ. ಗಡಿಭಾಗನೂ ಕರ್ನಾಟಕದ್ದೇ. ಅದು ಗಡಿಭಾಗ ಅಷ್ಟೇ, ಅದು ಕರ್ನಾಟಕ. ನಾವು ಅವ್ರದ್ದು ಗಡಿಭಾಗ ಇದೆ, ನಮ್ಮ ಗಡಿಭಾಗ ಇದೆ. ನಮ್ಮ ಗಡಿಭಾಗದಾಗೂ ಅದು ಕರ್ನಾಟಕದ ಇರೋದು. ಈ ಕರ್ನಾಟಕದ ಎಲ್ಲ ಸವಲತ್ತನ್ನು ತಗೊಂಡು ಕರ್ನಾಟಕದ ಬಗ್ಗೆ ಯಾಕೆ ಮಹಾರಾಷ್ಟ್ರದವ್ರಿಗೆ ಏನು ಕೆಲಸ? ತಮ್ಮ ಭಾಷೆದ ಬಗ್ಗೆ ಚಿಂತೆ ಮಾಡಲಿ, ಮಹಾರಾಷ್ಟ್ರ ರಾಜ್ಯದ ಬಗ್ಗೆ ಚಿಂತೆ ಮಾಡಲಿ ಅವರು. ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಚ್ಚರಿಕೆ 12/100 ಕನ್ನಡದ ವಿಚಾರದಾಗ ಯಾರಾದರೂ ಬಂದರೆ ಹುಷಾರ್. ಅಂದರೆ ಎರಡು ಮಾತನೇ ಇಲ್ಲ. ಕರ್ನಾಟಕ ಕನ್ನಡ ಭಾಷೆ ವಿಚಾರದೊಳಗೆ ನಾವು ನಮ್ಮ ರಾಜ್ಯಕ್ಕಾಗಿ ನೀತಿಯನ್ನು ರೂಪಿಸಿದ್ದೀವಿ, ಕಾನೂನನ್ನು ತಂದಿದ್ದೀವಿ. ಹೀಗೆ ಮಹಾರಾಷ್ಟ್ರದಲ್ಲಿ ಕೆಲಸ ನಾವು ಸಹಿಸ್ಕೊಳ್ಳೋದಿಲ್ಲ. ಇದನ್ನು ಎರಡೂ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅಂಗೀಕಾರ ಮಾಡಿದೆ. ಇದನ್ನು ನೀತಿಯನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೆ ಏನು ಸಂಬಂಧ? ತಮ್ಮ ರಾಜ್ಯದೊಳಗೆ ತಾವು ಮರಾಠಿಗರ ಬಗ್ಗೆ ಮಾತಾಡಲಿ, ಮರಾಠದ ಬಗ್ಗೆ ಮಾತಾಡಲಿ. ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು. ನಮ್ಮ ಕರ್ನಾಟಕದ ಕನ್ನಡನೇ ಸಾರ್ವಭೌಮ, ಕನ್ನಡನೇ ಒಂದು ನಮ್ಮ ಭಾಷೆಗೆ ಯಾರನ್ನೂ ಕೇಳೋಂಥ ಪ್ರಶ್ನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಕನ್ನಡದ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಅನ್ನೋ ಪ್ರಶ್ನೆ ಇಲ್ಲ. ಹೋಗಲಿ ಸುಪ್ರೀಂ ಕೋರ್ಟಿಗೆ, ನ್ಯಾಯಾಲಯ ಏನು ಹೇಳ್ತಾ ನೋಡೋಣ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಬಗ್ಗೆ ನಾವು ಮಹಾರಾಷ್ಟ್ರದಾಗ ಒಂದು ಬೋರ್ಡ್ ಬರ್ರಿ ಅಂತ ಹೇಳ್ತಾ ಇದ್ದೀವಿ. ಮಹಾರಾಷ್ಟ್ರದಾಗ 60% ಕನ್ನಡ ಬೋರ್ಡ್ ಹಾಕ್ರಿ ಅಂತ ಹೇಳಕತ್ತೀವಿ. ನಾವು ಕರ್ನಾಟಕದಾಗ ಹೇಳಕತ್ತೀವಿ ರೀ. ಗಡಿಭಾಗನೂ ಕರ್ನಾಟಕದ್ದೇ. ಅದು ಗಡಿಭಾಗ ಅಷ್ಟೇ, ಅದು ಕರ್ನಾಟಕ. ನಾವು ಅವ್ರದ್ದು ಗಡಿಭಾಗ ಇದೆ, ನಮ್ಮ ಗಡಿಭಾಗ ಇದೆ. ನಮ್ಮ ಗಡಿಭಾಗದಾಗೂ ಅದು ಕರ್ನಾಟಕದ ಇರೋದು. ಈ ಕರ್ನಾಟಕದ ಎಲ್ಲ ಸವಲತ್ತನ್ನು ತಗೊಂಡು ಕರ್ನಾಟಕದ ಬಗ್ಗೆ ಯಾಕೆ ಮಹಾರಾಷ್ಟ್ರದವ್ರಿಗೆ ಏನು ಕೆಲಸ? ತಮ್ಮ ಭಾಷೆದ ಬಗ್ಗೆ ಚಿಂತೆ ಮಾಡಲಿ, ಮಹಾರಾಷ್ಟ್ರ ರಾಜ್ಯದ ಬಗ್ಗೆ ಚಿಂತೆ ಮಾಡಲಿ ಅವರು. ಎಚ್ಚರಿಕೆ 12/100 ಕನ್ನಡದ ವಿಚಾರದಾಗ ಯಾರಾದರೂ ಬಂದರೆ ಹುಷಾರ್. ಅಂದರೆ ಎರಡು ಮಾತನೇ ಇಲ್ಲ. ಕರ್ನಾಟಕ ಕನ್ನಡ ಭಾಷೆ ವಿಚಾರದೊಳಗೆ ನಾವು ನಮ್ಮ ರಾಜ್ಯಕ್ಕಾಗಿ ನೀತಿಯನ್ನು ರೂಪಿಸಿದ್ದೀವಿ, ಕಾನೂನನ್ನು ತಂದಿದ್ದೀವಿ. ಹೀಗೆ ಮಹಾರಾಷ್ಟ್ರದಲ್ಲಿ ಕೆಲಸ ನಾವು ಸಹಿಸ್ಕೊಳ್ಳೋದಿಲ್ಲ. ಇದನ್ನು ಎರಡೂ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅಂಗೀಕಾರ ಮಾಡಿದೆ. ಇದನ್ನು ನೀತಿಯನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.